ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಲಾವಾ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಪರ್ಡು ವರ್ಷನಲ್ಲಿ ಲಾವಾ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕ್ರೀಮ್ ತೆಗೆದು ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ. ಓರಿಯೋ ಬಿಸ್ಕೆಟು, ಅನ್ಸ್ವೀಟೆಡ್ ಕೋಕೋ ಪೌಡರು, ಹಾಲು, ಶುಗರ್ ಪೌಡರು, ಓರಿಯೋ ಕ್ರೀಮು, ಬೆಣ್ಣೆ, ಡೈರಿ ಮಿಲ್ಕ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀವಿ. ಸ್ವಲ್ಪ ಸೋಡಾ, ಚಿಟಿಕೆ ಸೋಡಾ ನೋಡಿ ಇಷ್ಟೇ. ಇವಾಗ ಬೌಲ್ಗೆ ಇದನ್ನು ಹಾಕ್ತಿದ್ದೀವಿ. ಇವಾಗ ಬೆಣ್ಣೆ ಹಾಕ್ಕೊತಿದ್ದೀವಿ. ಇವಾಗ ಏನು ಕ್ರೀಮ್ ಇದು ಮಾಡಿದ್ರು ಅದನ್ನು ಹಾಕ್ತಿದ್ದೀವಿ. ಕೋಕೋ ಪೌಡರು, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಾಲು, ಇವಾಗ ಶುಗರ್ ಪೌಡರ್ ಹಾಕ್ತಾಯಿದ್ದೀವಿ. ಕೋಕೋ ಪೌಡರ್ ಅನ್ಸ್ವೀಟೆಡ್ ಆಗಿರೋದ್ರಿಂದ ಶುಗರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀವಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಏನು ನಾವು ಪುಡಿ ಮಾಡಿಟ್ಕೊಂಡಿದ್ರಲ್ಲ ಓರಿಯೋ ಬಿಸ್ಕೆಟ್ನ ಅದನ್ನು ಹಾಕ್ಕೊಂಡ್ರಿ. ಆಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲಾವಾ ಕೇಕೆ ಪರ್ಡು ವರ್ಷನಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀವಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕಡೆ ಪಡ್ಡು ಮನೆ ಇಕ್ಕಿದ್ದೀವಿ. ಒಂದೊಂದೇ ಡ್ರಾಪ್ ಆಯಿಲ್ ಹಾಕ್ಕೊಳ್ಳಿ ಸಾಕು. ನಿಮಗೆ ಬೇಕಾದ್ರೆ ಬೆಣ್ಣೆನೂ ಹಾಕ್ಕೊಳ್ಳಿ. ಇದನ್ನು ಪಡ್ಡು ಥರ ಬೇಡ ಅಂದರೆ ನೀವು ಕಪ್ ಥರ ಒಂದು ಮೋಲ್ಡ್ ಬರುತ್ತಲ್ಲ ಅದರಲ್ಲೂ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಏನು ಗಂಟೆಲ್ದೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ನಮ್ಮ ಮಧ್ಯದಲ್ಲಿ ಡೈರಿ ಮಿಲ್ಕು ಪ್ಲೇಸ್ ಮಾಡಬೇಕಲ್ವಾ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ಇವಾಗ ನೋಡಿ, ಒಂದೊಂದೇ ಡೈರಿ ಮಿಲ್ಕು ಪ್ಲೇಸ್ ಮಾಡ್ತಾಯಿದ್ವಿ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಪ್ಲೇಸ್ ಆದಮೇಲೆ ಇನ್ನೊಂದು ಲೇಯರ್ ಹಾಕ್ಕೊಳ್ಳಿ. ನಿಮ್ಗೆ ಇದೇ ಥರ ಚೀಸ್ ಥರ ಪಡ್ಡು ಬೇಕಂದರೆ ಕಮೆಂಟ್ ಮಾಡಿ, ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಈ ಥರ ಒಂದೊಂದೇ ಲೇಯರ್ ಹಿಂಗೆ ಹಾಕ್ಕೊತಾ ಇರಿ.
ನೋಡಿ ಈ ಥರ ಒಂದೊಂದೇ ತೆಕ್ಕೊಂಡಿದ್ದೀವಿ ಹೆಂಗೆ ಬಂದಿದೆ ಅಂತ. ಇವಾಗ ನೋಡಿ ಇವಾಗ ತೋರಿಸ್ತೀವಿ ಹೆಂಗೆ ಬಂದಿದೆ ಅಂತ. ನೋಡಿ ಹೆಂಗೆ ಬಂದಿದೆ ಅಂತ. ಇನ್ನು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.